ಓಂ ಶಾಂತಿ. ಮುರಳಿಯ ಮುಖ್ಯ ಸಾರ ದಿನಾಂಕ 31/12/24 ಬಾಪ್ದಾದ ತಿಳಿಸ್ತಾ ಇದ್ದಾರೆ. ಮಧುರ ಮಕ್ಕಳೇ, ತಂದೆಯು ಪ್ರತಿನಿತ್ಯವೂ ಯಾವ ವಿದ್ಯೆಯನ್ನು ಓದಿಸುವರೋ ಅದನ್ನೆಂದೂ ತಪ್ಪಿಸಬಾರದು. ಈ ವಿದ್ಯೆಯಿಂದಲೇ ಒಳಗಿನ ಸಂಶಯವು ದೂರವಾಗುತ್ತದೆ. ಬಾಪ್ದಾದ ಪ್ರಶ್ನೆ ಕೇಳ್ತಾರೆ, ತಂದೆಯ ಹೃದಯವನ್ನು ಗೆಲ್ಲುವ ಯುಕ್ತಿ ಏನು? ಬಾಪ್ದಾದ ಉತ್ತರ ಹೇಳ್ತಾರೆ, ತಂದೆಯ ಹೃದಯವನ್ನು ಗೆಲ್ಲಬೇಕೆಂದರೆ ಎಲ್ಲಿಯವರೆಗೆ ಸಂಗಮ ಯುಗವಿರುವುದೋ ಅಲ್ಲಿಯವರೆಗೂ ತಂದೆಯಿಂದ ಏನನ್ನೂ ಮುಚ್ಚಿಡಬೇಡಿ. ತಮ್ಮ ನಡವಳಿಕೆಯ ಮೇಲೆ ಸಂಪೂರ್ಣ ಗಮನ ಕೊಡಿ. ಒಂದು ವೇಳೆ ಯಾವುದೇ ಪಾಪಕರ್ಮವಾದರೆ ಅದನ್ನು ಅವಿನಾಶಿ ವೈದ್ಯನಿಗೆ ತಿಳಿಸಿಬಿಡಿ, ಆಗ ಹಗುರರಾಗುವಿರಿ. ತಂದೆಯು ಯಾವ ಶಿಕ್ಷಣವನ್ನು ಕೊಡುವರೋ ಇದೇ ಅವರ ದಯೆ, ಕೃಪೆ ಅಥವಾ ಆಶೀರ್ವಾದವಾಗಿದೆ. ಆದ್ದರಿಂದ ತಂದೆಯಿಂದ ದಯೆ ಅಥವಾ ಕೃಪೆಯನ್ನು ಬೇಡುವ ಬದಲು ತಮ್ಮ ಮೇಲೆ ಕೃಪೆ ಮಾಡಿಕೊಳ್ಳಿ. ಇಂತಹ ಪುರುಷಾರ್ಥ ಮಾಡಿ ತಂದೆಯ ಹೃದಯವನ್ನು ಗೆಲ್ಲಿರಿ. ಬಾಪ್ದಾದ ಧಾರಣೆಗೋಸ್ಕರ ತಿಳಿಸ್ತಾ ಇದ್ದಾರೆ. 1. ಯಾರಾದರೂ ಉಲ್ಟಾ ಸುಲ್ಟಾ ಮಾತುಗಳನ್ನಾಡಿದರೆ ಅದನ್ನು ಕೇಳಿಯೂ ಕೇಳದಂತಿರಬೇಕು. ಕೆಟ್ಟದ್ದನ್ನು ಕೇಳಬೇಡಿ. ಸುಖ ದುಃಖ ಮಾನ ಅಪಮಾನ ಎಲ್ಲವನ್ನೂ ಸಹನೆ ಮಾಡಬೇಕು. 2. ತಂದೆಯು ಏನನ್ನು ತಿಳಿಸುವರೋ ಅದನ್ನು ಕೇಳಿಯೂ ಕೇಳದಂತೆ ತಂದೆಗೆ ಅಗೌರವ ಮಾಡಬಾರದು. ಮಾಯೆಯ ಏಟಿನಿಂದ ಪಾರಾಗಲು ಅಶರೀರಿಯಾಗುವ ಅಭ್ಯಾಸವನ್ನು ಅವಶ್ಯವಾಗಿ ಮಾಡಬೇಕು. ಬಾಪ್ದಾದ ವರದಾನ ಕೊಡ್ತಾರೆ, ತಂದೆಯ ಸಮಾನ ದಯಾಹೃದಯಿಯಾಗಿ ಎಲ್ಲರಿಗೂ ಕ್ಷಮೆ ಮಾಡುತ್ತಾ ಸ್ನೇಹವನ್ನು ನೀಡುವಂತಹ ಮಾಸ್ಟರ್ ದಾತ ಆಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾ ಇದ್ದಾರೆ, ತೀವ್ರ ಪುರುಷಾರ್ಥಿ ಆಗಲು ಇಚ್ಛೆ ಇದ್ದಾಗ ಎಲ್ಲಿ ಇಚ್ಛೆ ಇರೋದೋ ಅಲ್ಲಿ ಮಾರ್ಗ ಸಿಕ್ಕಿಬಿಡುತ್ತದೆ. ಅಚ್ಚಾ. ಓಂ ಶಾಂತಿ.